ಎಸಗಾರಿಕೆ ಮಹೇಶ್ ಬಾರಿ ಹರ್ಷಗೆ ಚೆಂಡು ಯಶಸ್ಸಿನ ಒಳಗೆ ಅಷ್ಟೇ ತಕ್ಷಣ ಮುಖಾಂತರ ಮಾಡ್ತಾ ಇದ್ರು. ಆರಂಭಿಕವಾಗಿ ಹನ್ನೊಂದು ದ್ವಿತೀಯ ಟ್ರಾಫಿ ನನ್ನದೇನಾಗಿ ಹೇಳಿಕೊಳ್ಳುವುದಕ್ಕೆ ಅವಕಾಶದ ಗೆಲುವಾಗ್ತದೆ. ಇದರ ಮಧ್ಯೆ ಮತ್ತೆ ಗಾಳಿಯಲ್ಲಿ ತೇಲ್ತಾ ಚೆಂಡು ಮೇಲ್ವಿಕೆಟ ಮೇಲ್ಭಾಗದಲ್ಲಿ ಆರಂಭಿಕ ಷಟ್ಗಳ ಪೂರೈಸಿಕೊಳ್ತಾ ಇದ್ದಾರೆ. ಮಹೇಶ್ ಬಿಜಾಡಿ ಮತ್ತೆ ಎಸಗಾರಿಕೆಯಲ್ಲಿ ರಂಜಿತ್ ಆಡುಗಾರಿಕೆಯನ್ನು ಕಂಡುಕೊಂಡಿದ್ರು. ರಕ್ಷಿತ್ ಶೆಟ್ಟಿ ಮೇಲ್ವಿಕೆಟ್ಟಲ್ಲಿ ಬಿರುಚು ಎಸಗಾರಿಕೆ ಗಣೇಶ್ ರಕ್ಷಿತ ಕಂಡುಕೊಳ್ತಾ ಇದ್ದ. ಗಣೇಶ ಎಸಗಾರಿಕೆಯಲ್ಲಿ ಎರಡು ಓಟವನ್ನು ಗಳಿಸಿಕೊಳ್ತಾ ಇದೆ. ಗೆದ್ದರೆ ಟ್ರೋಫಿ ಖಚಿತ, ಸೋತರೆ ಟ್ರೋಫಿಗೆ ವಂಚನೆ. ಸಮೀಪದ ಹಣಾಹಣಿಯಲ್ಲಿ ಮೈಯೆಲ್ಲ ಕಣ್ಣಾಗಿಸಿ ಆಟವನ್ನು ಆಡಬೇಕಾಗಿದೆ. ಅರ್ಥಾತ್ ಸೋತರೆ ಪರಿಣಾಮ 2 ರಿಂದ 3 ದಿನಗಳ ಕಾಲ ಅದಕ್ಕಾಗಿ ಮೈಯೆಲ್ಲ ಕಣ್ಣಾಗಿಸಿ ಆಟವನ್ನು ಮುನ್ನುಗ್ಗಿ ಆಡೋ ಪ್ರಯತ್ನಗಳು, ಎಷ್ಟ ಕವರ್ಸಿನ ಆಡೋ ಪ್ರಯತ್ನ ಕಂಡುಕೊಡ್ತಾರೆ ರಂಜಿತ್. ಬಾರಿ ಮೇಡುವಿಕೆಟ್ಟ ಮೇಲ್ಭಾಗದಲ್ಲಿ ಯಶಸ್ಸಿನ ಆರಗತೆ ರಕ್ಷಿತ್ ಶೆಟ್ಟಿ ತರಲಾಗಿಸಿಕೊಳ್ತಾ ಇದ್ದಾರೆ. ಷಟ್ಕ 2 ಕೊನೆಗೆ 1 ಚೆಂಡು ಬಾಕಿ ಇದೆ. ಓವರ್ನ ರಜ್ಜು ಆಡೋ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ರೆ ಯಶಸ್ಸಿನ ಚೇತ ರಕ್ಷಣೆ ಕಡಿವಾಣ ಬೀಳ್ತಾರೆ. ಮತ್ತೆ ಪ್ರತಿಸ್ಪರ್ಧಿಗಾರಿಕೆಯಲ್ಲಿ ದೊಡ್ಡದ ಹಿಂಭಾಗ ಸಾಧನೆ ರಘುನೋಡ ಪ್ರಯತ್ನ ಗಣೇಶ್ ಕಂಡುಕೊಂಡಿದ್ರು. 2 ಕಡೆಯಲ್ಲಿ ಕೂಡ ಪ್ರತಿ ಬಿಚಾಡಿ ಎಸೆತಗಾರಿಕೆಯಲ್ಲಿ ಸೂಚಿಸಿಕೊಳ್ತಾ ಇದ್ದಾರೆ. ಮತ್ತೆ ಇದೆ ರಕ್ಷಿತ್ ಶೆಟ್ಟಿ ರಿವರ್ಸ್ ಮಾಡೋ ಪ್ರಯತ್ನ, ಗ್ಯಾಪ್ ಶಾಟ್ಗಳು ಮೂಡಿ ಬರ್ತಾ ಇಲ್ಲ. ಇತರ ಬದಿ ಈಗ ಮತ್ತೆ ರಂಜಿನ ದಾಳ ಮುಖಾಂತರವಾಗಿ 6ರ ಗತಿಯನ್ನು ಕಂಡುಕೊಂಡ್ರೆ ಎಷ್ಟು ಕವರ್ಸ್ ಆಗೋ ಲಾಂಗ್ ಆಫ್ ಮೇಲ್ಭಾಗ ಬಾರಿ ಮತ್ತೆ ಮೇಲ್ವಿಕೆಟ್ಟ ಮೇಲ್ಭಾಗದ ಚೆಂಡು ರಾರಾಜಿಸ್ತಾ ಇದೆ. ನಿಜನ ಗತಿಯಲ್ಲಿ ಬಾಕ್ಸಲ್ಲಿ ಸೇರಿಕೊಳ್ತಾ ಇದೆ ರಂಜಿನ. ಅಕ್ರಮದ ಸೂಚನೆ. ಬಾರಿ ಯಶಸ್ಸಿನ ಹೊಡೆತ ಕಾರ್ತಿಕ್ ಚೆಂಡು ಅಕ್ರಮದಾದ ಬಳಿಕ ಷಟ್ಕ ಕೆಲವನ್ನು ಕಂಡುಕೊಂಡ್ರೆ 1 ಚೆಂಡು 7 ಓಟವನ್ನು ರಕ್ಷಿತ. ಇದರ ಮಧ್ಯ ಮತ್ತೆ ಬ್ಯಾಕ್ ಟು ಬ್ಯಾಕ್ ಆಡೋ ಪ್ರಯತ್ನ ಕಂಡುಕೊಂಡ್ರೆ ಮೇಲ್ವಿಕೆಟ್ಟ ಮೇಲ್ಭಾಗದಲ್ಲಿ ಚೆಂಡು ಮಾತ್ರ ಕ್ವಾರ್ಟರ್ ಫೈನಲ್ ಹಣಾಹಣಿಯಲ್ಲಿ ಪಂದ್ಯ ಕೂಡ ಗತಿಯೇ ಬದಲಾಯಿಸಿಕೊಂಡಿರ್ತಕ್ಕಂಥ ಹೆಮ್ಮೆ ಗಣೇಶ್ ಸರದಿ ತಟ್ಟಿಮುಟ್ಟುವ ಪ್ರಯತ್ನಗಳು. ರಕ್ಷಿತ್ ಗೆದ್ದ ಚೆಂಡು ಕೊಂಚಮಟ್ಟಿಗೆ ಪೂರ್ಣಾಂಕವಾಗಿ ಬಂದಂತಹ ಚೆಂಡು ಲೆಗ್ ಬ್ಯಾಕ್ ಮುಖಾಂತರ 1 ಓಟ ಸಮಾಪ್ತಿಯನ್ನು ಕಂಡುಕೊಂಡ್ರೆ 40. ರಂಜಿತ್ ಕೊನೆಯ ಕಾಲಘಟ್ಟ ರಂಜಿಸತಕ್ಕಂಥ ಚೆಂಡು ಈಗಾಗಲೇ ಕಾರ್ತಿಕ್ ಕೈ ಕೊಟ್ಟು ಕೊಂಚ ಮಟ್ಟಿಗೆ ಕತ್ತಲು ಆವರಿಸ್ತಾ ಇದೆ. ಮೇಲ್ವಿಕೆಟ್ಟ ಮೇಲ್ಭಾಗದಲ್ಲಿ ಚೆಂಡು ಕೊಂಚ ಮಟ್ಟಿಗೆ ಗಾಳಿತಾ ಇದೆ. ಮಹೇಶ್ ನಾಟಕ ಕೂಡ ಕುತ್ತು ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಉತ್ತರಿಯ ಪತನ. ಪಂದ್ಯಕೂಟ ನೇರವಾಗಿ ಕಟ್ಟೆ ಫ್ರೆಂಡ್ಸ್ ಕಾಣಬಾರದತ್ತ ರಂಜಿತ. ಈ ತರ ಯಶಸ್ಸಿನ ಹೊಡೆತ. ಎಂತ ಹೊಡೆತಗಳ ಅವಶ್ಯಕತೆ ಬಾಕಿ ಇದೆ.
ಗಣೇಶ ನಾಡುಗಾರಿಕೆಯಲ್ಲಿ ಗಾಳಿಯಲ್ಲಿ ತೇಲ್ತಾ ಇದ್ದ ಚೆಂಡು ಗಣೇಶ್ವರ ಉದ್ದರಿಯು ಕೂಡ ಕೊಡ್ತಾ 3 ಉದ್ದರಿ. ಈ ಬಾರಿ ಸತೀಶ್ ಕೂಡ ಗಾಳಿಯಲ್ಲಿ ತೇಲಿಸ್ತಾ ಇದ್ದಾನೆ ಚೆಂಡು ಮತ್ತೆ ಉದ್ದರಿಯ ಪಾತ್ರ ಗೆಲುವು ತನ್ನ ಇದೆ. ಚೋಟದ ಗಳಿಕೆ ಬೌಲಿಂಗ್ ಸಚ್ಚು ಊಟ ಕ್ಯಾಚ್ ಕ್ಯಾಚ್ ಅಚ್ಚ ಅಚ್ಚ ಹಾಕ್ ಪಡ್ತ ಪಡ್ತ ಬೌಲಿಂಗ್ ಅಚ್ಚ ಒನ್ ರನ್ ಕ್ರೀಡಾ ಪ್ರೇಕ್ಷಕರುಗಳಿಗೆ ಆದರೆ ಯಾವುದೇ ಯೋಚನೆ ಕೂಡ ಕಾಣಿಸ್ತಾ ಇಲ್ಲ. ಲಾಸ್ಟ್ ವಿಕೆಟ್ ಒನ್ ಬಾಲ್ 1 ವಿಕೆಟ್ ಬೌಲಿಂಗ್ ಶಬಾಷ್ ಏಯ್ ಅಕ್ರಮ್ ಬೌಲಿಂಗ್ ಒನ್ ಬಾಲ್ ಸ್ಟಾರ್ಟ್ 5ನೇ ಚೆಂಡಿಗಾಗಿ ಮತ್ತೆ ಕ್ಯಾಚ್ 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 ಈ ತರ ಮತ್ತೆ ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು ಕೊನೆಯ ಚೆಂಡಿಗಾಗಿ ತಗೊಳ್ಳ ಲಾಸ್ಟ್ ವಿಕೆಟ್ ಸರಿ ಅಂಕೋಲ ಒಳಭಾಗದಲ್ಲಿ ಸುಹಾಸ್ ಈತನ ಮಧ್ಯೆ ಬಳಗ ಬೀಚಾಡಿಯನ್ನು ಮೈಸೂರು ಮುಖಾಂತರವಾಗಿ ಕೊನೆಯ ಕಾಲಘಟ್ಟದಲ್ಲಿ ನೇರವಾಗಿ ಗ್ರ್ಯಾಂಡ್ ಫಿನಾಲೆ ಗೆಲ್ಲುವಂತ ನಮಗೊಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಯುನೈಟೆಡ್ ಟ್ರೋಫಿಯ ಆಯೋಜಕರುಗಳಿಗೆ 8 ತಂಡಗಳ ನಾಡಿಗೆ ಸೆಣಸಾಟ